ಹಾಗೂ ನಮ್ಮ ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಚಿತ್ರದುರ್ಗದ ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಬಸವರಾಜ್ ಸಂಗೊಳ್ಳಿ ಅವರು. ಡಾಕ್ಟರ್ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಡಾಕ್ಟ್ರೇ, ಈಗ ನಾವು ಈ ಕೋವಿಡ್ನಿಂದ ಚೇತರಿಸಿಕೊಂಡವರಲ್ಲಿ ಯಾವ ರೀತಿ ಆರೋಗ್ಯ ಸಮಸ್ಯೆಗಳು ಕಾಣಿಸುತ್ತೆ, ಅದು ಕೆಲವೊಮ್ಮೆ ಬಿಗಡಾಯಿಸಬಹುದು, ಅದರಿಂದ ಸಾವು ನೋವಾಗಿರೋದನ್ನು ಕೂಡ ನಾವು ನೋಡ್ತೀವಿ. ಅದ್ರ ಬಗ್ಗೆ ಮಾತಾಡೋಣ. ಮೊದಲಿಗೆ ಡಾಕ್ಟ್ರೇ, ತಾವು ಹೇಳಿ, ಕೋವಿಡ್ನಿಂದ ಚೇತರಿಸಿಕೊಂಡು ಸಂತೋಷದಿಂದ ಮನೆಗೆ ಹೋಗಿರ್ತಾರೆ, ಅವರಲ್ಲಿ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಕಾಣಿಸುತ್ತೆ ಅಂತ ಹೇಳ್ತಾರೆ. ಏನೆಲ್ಲ ಆರೋಗ್ಯ ಸಮಸ್ಯೆಗಳು ಕಾಣಿಸುತ್ತೆ, ಯಾಕಾಗಿ ಈ ರೀತಿ ಆರೋಗ್ಯ ಸಮಸ್ಯೆಗಳು ಕಾಣಿಸುತ್ತೆ ಡಾಕ್ಟ್ರೇ? ನೋಡಿ, ಈ ಕೋವಿಡ್ ಸಮಸ್ಯೆ ಅನ್ನೋದು ಶ್ವಾಸಕೋಶಕ್ಕೆ ಸೀಮಿತವಾದಂಥ ಸಮಸ್ಯೆ ಅಷ್ಟೇ ಅಲ್ಲ, ಇದು ನಮ್ಮ ಇಡೀ ಶರೀರವನ್ನು ಒಂದು ಒಟ್ಟಾಗಿ ಇನ್ವಾಲ್ವ್ ಮಾಡಿ ನಮ್ಮ ಇಡೀ ಶರೀರಕ್ಕೆ ತೊಂದರೆ ಮಾಡಿರುವಂಥ ಕಾಯಿಲೆ. ಹೌದು. ನಾನು ಈ ಸಮಸ್ಯೆಗಳನ್ನು ಒಂದು ಸಣ್ಣ ಇನ್ಸಿಡೆಂಟ್ ಅಥವಾ ಒಂದು ಘಟನೆ ಮೂಲಕ ಹೇಳಕ್ಕೆ ಇಚ್ಛಿಸ್ತೀನಿ. ನಮ್ಮ ಆಸ್ಪತ್ರೆಯಲ್ಲಿ ಒಂದು ಇಡೀ ಕುಟುಂಬ ಕೋವಿಡ್ ಸೋಂಕಿಂದ ಬಳಲ್ತಾ ಇದ್ರು. ಕುಟುಂಬದ ಒಂದು 5-6 ಸದಸ್ಯಗಳು ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು. ಅದರಲ್ಲಿ ಒಬ್ಬರು ಹಿರಿಯರು, ಮನೆ ಹಿರಿಯರಾದ್ರು, ಒಬ್ಬರು 65 ವರ್ಷದ ಒಬ್ಬರು ಯಜಮಾನರಿದ್ರು. ಅವ್ರಿಗೂ ಎಲ್ಲರಿಗಿಂತ ಬೇಗ ವಾಸಿಯಾದರು, ಬೇಗ ಗುಣಮುಖವಾದರು. ಅವರನ್ನು ಬೇಗ ನಾವು ಡಿಸ್ಚಾರ್ಜ್ ಮಾಡಿದ್ವಿ. ಆದರೆ ಇಡೀ ಕುಟುಂಬ ಮನೆಯಲ್ಲೇ ಇತ್ತು. ಅವರು ಮನೆಗೆ ಹೋದ ನಂತರ ಏನಾಯ್ತಂದರೆ, ಊರಲ್ಲಿ ಅವ್ರನ್ನ ಯಾರೂ ಮುಟ್ಕೊಳ್ತಾ ಇಲ್ಲ. ಕೋವಿಡ್ ಪೇಷಂಟ್ ಅಂತ ಎಲ್ಲರೂ ದೂರ ಇಟ್ಟಿದ್ದಾರೆ. ಅವರು ಚೇತರಿಸ್ಕೊಂಡು ಗುಣಮುಖವಾಗಿ ಹೋಗಿದ್ರು ಕೂಡ ಅವ್ರನ್ನ ಯಾರೂ ಮುಟ್ತಾ ಇರಲಿಲ್ಲ. ಮನೆಯಲ್ಲಿ ಇರುವಂತಹ ಬೇರೆ ಸದಸ್ಯರು ಅವ್ರನ್ನು ಕೂಡ ಬೇರೆ ಇಟ್ಟು, ಮನೆಯಲ್ಲಿ ಸಪ್ರೇಟ್ ರೂಮಲ್ಲಿಟ್ಟು ಯಾರೂ ಅವ್ರನ್ನ ಮಾತಾಡಿಸ್ತಾ ಇರಲಿಲ್ಲ. ಊಟ ಬಂದು ಹೊರಗಡೆ ಕೊಟ್ಟು ಹೋಗ್ತಾ ಇದ್ರು, ಅವ್ರು ಮಾಡಿದ್ರೋ ಇಲ್ಲೋ ನೋಡ್ತಾ ಇರಲಿಲ್ಲ. ಹೀಗಾಗಿ ತಾತ್ಕಾಲಿಕವಾಗಿ ಅವರು ಒಂದು ಡಿಪ್ರೆಷನ್ಗೆ ಹೋಗಿ ಅವರೆಲ್ಲ ವೀಕ್ ಆಗಿ, ಅವರೆಲ್ಲ ಬಾಡಿಯಲ್ಲಿ ತುಂಬ ಚೇಂಜಸ್ ಆಗಿ ಅವರು ಒಂದು 15 ದಿವಸ ಬಿಟ್ಟು ಮರಣ ಹೊಂತಾರೆ. ನೋಡಿ, ಇದೇ ಪೋಸ್ಟ್ ಕೋವಿಡ್. ಪೇಷಂಟ್ ಕೋವಿಡಿಂದ ಸತ್ತಿಲ್ಲ, ಆದರೆ ಪೇಷಂಟ್ ಮನೆಗೆ ಹೋದ್ಮೇಲೆ ಅವನಲ್ಲಿ 100 ಚೇಂಜಸ್ ಆಗತ್ತೆ. ಅದರಲ್ಲಿ ನಮ್ಮ ಸಮಾಜ ಕೂಡ ಒಂದು ಅವ್ರ ಮೇಲೆ ಒಂದು ಪರಿಣಾಮ ಬೀರುತ್ತೆ. ಹೀಗಾಗಿ ಅವರನ್ನ ಯಾರು ನೋಡ್ಕೊಳಕ್ಕಾಗದೆ ಅವರೊಂದು ಡಿಪ್ರೆಷನ್ಗೆ ಹೋಗಿ ತಿರ್ಕೊಳ್ತಾರೆ. ಡಿಪ್ರೆಷನ್ ಅನ್ನೋದು ಒಂದು ರೀತಿ ಮಾನಸಿಕ ಸಮಸ್ಯೆ ಆಯ್ತು, ಮಾನಸಿಕ ಸಮಸ್ಯೆ. ಹಾಗೆ ಶ್ವಾಸಕೋಶದ ಸಮಸ್ಯೆಗಳು ಏನ್ ಬರುತ್ತೆ ಅಂದ್ರೆ, ಸಾಮಾನ್ಯವಾಗಿ ಕೆಮ್ಮು ಬರುತ್ತೆ. ಹೌದು. ತುಂಬಾ ಜನರಿಗೆ ಕೆಮ್ಮು ಕಾಯಿಲೆಯಿಂದ ವಾಸಿ ಆದ್ಮೇಲೆ ಕೂಡ 3 ವಾರದವರೆಗೂ ಕೂಡ ಅವ್ರಿಗೆ ಸ್ವಲ್ಪ ಕುಸು ಕೆಮ್ಮು ಇರುತ್ತೆ. ಅದು ಅವ್ರಿಗೆ ತೊಂದರೆ ಕೊಡ್ತಾ ಇರುತ್ತೆ. ಅದೇನು ದೊಡ್ಡ ಸಮಸ್ಯೆ ಅಲ್ಲ, ಅದಕ್ಕೆ ಚಿಕ್ಕ ಪುಟ್ಟ ಟ್ರೀಟ್ಮೆಂಟ್ ಇಂದ ವಾಸಿ ಮಾಡಬಹುದು. ಎರಡನೇ ಸಮಸ್ಯೆ ಕಾಮನ್ ಆಗಿ ನೋಡೋದಂದ್ರೆ ಸುಸ್ತು, ಮೈ ಕೈ ನೋವು, ಸುಸ್ತು, ಸೊಂಟ ನೋವು, ಕಾಲು ಹರಿದಂಗೆ ಆಗೋದು. ಈ ತರ ಸಣ್ಣ ಪುಟ್ಟ ಸುಸ್ತು ಸಾಮಾನ್ಯವಾಗಿ ಇರುತ್ತೆ. ಸುಮಾರು 70% ಜನರಲ್ಲಿ ಕೋವಿಡ್ ನಂತರ ಬರುತ್ತೆ. ಇದು ಯಾವುದೇ ವೈರಲ್ ಇನ್ಫೆಕ್ಷನ್ ಅಲ್ಲಿ ಆದ್ರೂ ಕೂಡ ಬರುತ್ತೆ. ಇದರಲ್ಲಿ ಸ್ವಲ್ಪ ಟೈಮ್ ಜಾಸ್ತಿನೇ. ಕೋವಿಡ್ ಬಂದವರಲ್ಲಿ ಸ್ವಲ್ಪ ಸುಸ್ತು ಜಾಸ್ತಿ. ಮೂರನೇ ಕಾಮನ್ ಸಿಂಪ್ಟಮ್ ಅಂದ್ರೆ ಜಾಯಿಂಟ್ ಬರೋದು. ಏನು ಅವರಲ್ಲಿ ಒಂದು ರೀತಿ ಇಮ್ಯುನಿಟಿ ಕಡಿಮೆ ಆಗಿರೋದ್ರಿಂದನಾ, ಅಥವಾ ಒಂದು ಕಾಯಿಲೆ ಬಂದು ಹೋದ್ಮೇಲೆ ಬಾಡಿ ಕೋಪಪ್ ಆಗಿ ಅವ್ರದ್ದು ನಾರ್ಮಲ್ ಸ್ಟೇಟಸ್ಗೆ ಬರೋಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ. ವೇಟ್ ಲಾಸ್ ಆಗಿರುತ್ತೆ, ಅವ್ರ ಬಾಡಿ ವೇಟ್ ಎಲ್ಲ ಗೇನ್ ಆಗಕ್ಕೆ ಟೈಮ್ ಬೇಕು. ಅದೇ ರೀತಿ ಮೌಸ್ ಕಂಡಾಗ್ಲಿ, ನರ್ವಸ್ ಸಿಸ್ಟಮ್ ಆಗಲಿ ಎಲ್ಲ ವೀಕ್ ಆಗಿರುತ್ತೆ. ಅದಕ್ಕೆಲ್ಲ ಬಲ ಬಂದು ಎನರ್ಜಿ ಬಂದು ನಾರ್ಮಲ್ ಕಂಡೀಷನ್ಗೆ ಬರೋಕ್ಕೆ ಸಾಮಾನ್ಯವಾಗಿ ಒಂದು 2 ರಿಂದ 3 ವಾರ ತಗೊಳತ್ತೆ. ಅಲ್ಲಿವರೆಗೂ ಸುಸ್ತಿರತ್ತೆ. ಸೊ ಸುಸ್ತಿಂದ ನಿಮ್ಗೆ ಕೋವಿಡ್ ಇದೆ ಅಂತ ಅರ್ಥ ಅಲ್ಲ. ಕೋವಿಡ್ ಇಂದ ವಾಸಿ ಆದ್ಮೇಲೆ ಕೂಡ ಸುಸ್ತು ಇರುತ್ತೆ, ಅದು ಸಾಮಾನ್ಯವಾಗೇ ಇರುತ್ತೆ. ಮೂರನೇ ಸಾಮಾನ್ಯ ಸಿಂಪ್ಟಮ್ ಅಂದ್ರೆ ಕಾಮನ್ ಸಿಂಪ್ಟಮ್ ಇಸ್ ಜಾಯಿಂಟ್ ಪೇನ್ಸ್. ಗಂಟು ನೋವು, ಮೊಣಕಾಲು ನೋವು, ಕಾಲು ನೋವು, ಕೈ ನೋವು, ಕತ್ತು ನೋವು, ಇದು ಬಹಳ ಜಾಸ್ತಿಯಾಗಿ ನೋಡ್ತೀವಿ. ಇದು ಕೂಡ ಸಾಮಾನ್ಯ ಸಿಂಪ್ಟಮ್, ತಾನಾಗೇನೆ ಹೊರಡುತ್ತೆ. ಸಿಂಪಲ್ ಬೇಸಿಕ್ ಟ್ರೀಟ್ಮೆಂಟ್ ಪೇನ್ ಕಿಲ್ಲರ್ಸ್ ಅಲ್ಲಿ ಹೋಗುತ್ತೆ. 4ನೇ ಸಿಂಪ್ಟಮ್ ಅಂದ್ರೆ ವೇಟ್ ಲಾಸ್. ತುಂಬಾ ಜನರು ಕೋವಿಡ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಮೇಲೆ ಮನೆ ಹೋಗುವಷ್ಟರಲ್ಲಿ 3 kg, 5 kg, 8 kg ವೇಟ್ ಲಾಸ್ ಆಗಿರ್ತಾರೆ. ಅದಕ್ಕೆ 100 ಕಾರಣಗಳಿದೆ. ಶುಗರ್ ಇರ್ಬೋದು, ಅಥವಾ ನ್ಯೂಟ್ರಿಷನ್ ಕಮ್ಮಿ ಆಗಿರ್ಬೋದು, ಫುಡ್ ಇಂಟೇಕ್ ಕಮ್ಮಿ ಆಗಿರುತ್ತೆ, ಅದರಿಂದನೂ ವೇಟ್ ಲಾಸ್ ಆಗಿರುತ್ತೆ. ಅದಕ್ಕೆ ಜಾಸ್ತಿ ಗಮನ ಹರಿಸದೆ ಅವರು ನ್ಯೂಟ್ರಿಷನ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರೆ ಅವ್ರದ್ದು ವೇಟ್ ಲಾಸ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕಾಮನ್ ಸಿಂಪ್ಟಮ್ ಅಂದ್ರೆ ಆಂಗ್ಸೈಟಿ, ಆತಂಕ. ಏನಪ್ಪ, ಏನೋ ದೊಡ್ಡ ಕಾಯಿಲೆ ಬಂದೋಯ್ತು, ಜೀವ ಉಳಿತದೋ ಇಲ್ಲೋ, ಈಗ ಹೊರಗೆ ಬಂದಿದೀವಿ, ಆದರೆ ಇನ್ಮುಂದೆ ಹೆಂಗೆ, ಏನಾಗತ್ತೋ ನಮ್ಗೆ ಅಂಥೇಳಿ ಒಂದು ಆತಂಕ ಇರುತ್ತೆ, ಭಯ. ಕರೆಕ್ಟ್ ಸರ್. ಇದರಿಂದ ಅವರಿಗೆ ಎಷ್ಟೊಂದು ಚಿಂತೆಗಳು, 100 ಚಿಂತೆಗಳಿರುತ್ತೆ. ಏನಾಗತ್ತೆ ಅಂತ ಗಾಬರಿ ಆಗ್ತಾ ಇರತ್ತೆ, ಎದೆ ಬಡ್ಕೊಳ್ಳೋದು ಜಾಸ್ತಿ ಇರುತ್ತೆ, ಸ್ವಲ್ಪ ಕೈ ಶಿವರಿಂಗ್ ಆದಂಗೆ ಆಗ್ತಾ ಇರತ್ತೆ. ಇದು ಸಾಮಾನ್ಯವಾಗಿ ಇರುತ್ತೆ, ಭಯ ಪಡಕ್ ಹೋಗ್ಬೇಡಿ. ಇದ್ರ ಜೊತೆ ಕೆಲವೊಬ್ಬರಲ್ಲಿ ಡಿಪ್ರೆಷನ್ ಕೂಡ ಇರುತ್ತೆ. ಯಾಕೆ ನನಗೆ ಬಂದ್ಬಿಡ್ತು, ಮೂಲ ಕಾರಣ ಅದೇನೆ. ಮೂಲ ಕಾರಣ ಮನಸ್ಸಲ್ಲೇ
ಡಿಪ್ರೆಷನ್. ಹೌದು. ಅಂದ್ರೆ ವಿನಾಕಾರಣವಾಗಿ ಜಾಸ್ತಿ ವಿಚಾರ ಮಾಡೋದು, ನನಗೆ ಯಾಕೆ ಈ ತರ ಕಾಯಿಲೆ ಬಂದ್ಬಿಡ್ತು, ಯಾರಿಗೂ ಬರ್ಲಿಲ್ಲಲ್ಲ ನಮ್ಮ ಕುಟುಂಬದಲ್ಲಿ, ನನಗೆ ಯಾಕೆ ಬಂತು, ನನಗೆ ಯಾಕೆ ಇಷ್ಟು ಸುಸ್ತಾಯ್ತು. ನೋಡಿ, ಕಾಯಿಲೆ ಬರೋದು ಬಂದು ಹೋಗಿದೆ. ಸ್ವಲ್ಪ ಸಾಮಾನ್ಯವಾಗಿ ಡಿಪ್ರೆಷನ್ ಆಗೋದು ಕಾಮನ್. ಅದಕ್ಕೂ ಕೂಡ ಜಾಸ್ತಿ ಚಿಂತೆ ಮಾಡಬೇಕಾಗಿಲ್ಲ. ಕುಟುಂಬದವ್ರ ಜೊತೆ ಸೇರ್ಕೊಂಡು ಮಾತಾಡ್ಕೊಂಡು ಸ್ವಲ್ಪ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡ್ರೆ ಅದು ನಾರ್ಮಲ್ ಆಗಿ ಬಗೆಹರಿಸಬಹುದಂತ ಕಾಮನ್ ಸಿಂಪ್ಟಮ್. ಇದಲ್ಲದೆ ಕೆಲವೊಂದು ಸೀರಿಯಸ್ ಸಿಂಪ್ಟಮ್ಸ್ ಇರುತ್ತೆ, ಅದನ್ನ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಈಗ ಸಾಮಾನ್ಯವಾಗಿ ಇಂಥ ಪೇಷಂಟ್ಗಳು ಮನೆಗೆ ಹೋದಾಗ ಅವರು ಒಂದು 3-4 ತರ ಟ್ರೀಟ್ಮೆಂಟ್ ಡಾಕ್ಟರ್ಸ್ ಕೊಟ್ಟಿರ್ತಾರೆ, ತಗೊಳ್ತಾ ಇರ್ತಾರೆ. ಕೆಲವೊಂದು ಆಂಟಿಬಯೋಟಿಕ್ಸ್ ಇರುತ್ತೆ, ಕೆಲವೊಂದು ಬ್ಲಡ್ ಥಿನ್ನರ್ಸ್ ಇರುತ್ತೆ, ಕೆಲವೊಂದು ಲಂಗ್ಸ್ ಅಲ್ಲಿ ಸ್ಕಾರಿಂಗ್ ಆಗದೆ ಇರುವಂತಹ ಆಂಟಿಫೈಬ್ರೋಟಿಕ್ ಏಜೆಂಟ್ಸ್ ಕೊಟ್ಟಿರ್ತಾರೆ, ಕೆಲವೊಂದು ನ್ಯೂಟ್ರಿಷನ್ ವಿಟಮಿನ್ಸ್ ಕೊಟ್ಟಿರ್ತಾರೆ, ಕೆಲವೊಂದು ಸಣ್ಣ ಡೋಸ್ ಸ್ಟಿರಾಯ್ಡ್ಸ್ ಇರುತ್ತೆ. ಇದು ಕಾಮನ್ ಟ್ರೀಟ್ಮೆಂಟ್, ಎಲ್ಲರಿಗೂ ತಗೊಳ್ಳೇಬೇಕು. ಇದನ್ನ ಬಿಡಬಾರ್ದು. ಇದನ್ನ ಬಿಟ್ಟಾಗ ಅವರಿಗೆ ಕೆಲವೊಂದು ಸಿಂಪ್ಟಮ್ಸ್, ಸೀರಿಯಸ್ ಸಿಂಪ್ಟಮ್ಸ್ಗಳು ಬಂದಿರುತ್ತೆ. ಅದನ್ನ ಅವರು ತಕ್ಷಣ ತಮ್ಮ ಡಾಕ್ಟರ್ ಅಲ್ಲಿ ವಾಪಸ್ ಹೋಗಿ ತೋರಿಸ್ಬೋದು. ಸಿಂಪ್ಟಮ್ಸ್ ಏನು ಅಂದ್ರೆ ಕಫದಲ್ಲಿ ರಕ್ತ ಬರೋದು, ದಮ್ಮು ಜಾಸ್ತಿ ಬರೋದು, ಮೆಟ್ಲತ್ತಿದ್ರೆ ಸುಸ್ತಾಗ್ತಾ ಇದೆ, ಆಯಾಸ ಬರ್ತಾ ಇದೆ, ಅದು ದಿನ ಜಾಸ್ತಿ ಆಗ್ತಾ ಇದೆ. ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. 3ನೇದು ಕನ್ಫ್ಯೂಷನ್, ಅಂದ್ರೆ ಮಾತು ಸರಿ ಆಗ್ತಾ ಇಲ್ಲ, ಗೊಂದಲ ಇರುತ್ತೆ, ಆಮೇಲೆ ಪ್ರಜ್ಞೆ ತಪ್ಪೋದು, ಅನ್ಕಾನ್ಶಿಯಸ್ನೆಸ್, ಈ ತರ ಸಿಂಪ್ಟಮ್ಸು. ಇದ್ರ ಜೊತೆ ಕಂಟಿನ್ಯೂಸ್ ಜ್ವರ ಬರ್ತಾ ಇದ್ದು ಕಮ್ಮಿ ಆಗ್ತಾ ಇಲ್ಲ, ಡಾಕ್ಟರ್ ಕೊಟ್ಟಿರುವಂತ ಮಾತ್ರೆ ತಗೊಳ್ತಾ ಇದ್ದೀರಾ ಆದ್ರೂ ಕೂಡ ಜ್ವರ ನಿಲ್ತಾ ಇಲ್ಲ, ಚೆಸ್ಟ್ ಪೇನ್ ಬರ್ತಾ ಇದೆ, ಎದೆ ನೋವು ಇದೆ, ಆದರೆ ಟ್ರೀಟ್ಮೆಂಟ್ ಅಲ್ಲಿ ಕಮ್ಮಿ ಆಗ್ತಾ ಇಲ್ಲ, ಅದನ್ನು ಕೂಡ ನಿರ್ಲಕ್ಷಿಸಬಾರದು. ಹಾಗೆ ಸಿವಿಯರ್ ಹೆಡ್ಏಕ್, ತಲೆ ನೋವು ಇದೆ, ಕಮ್ಮಿ ಆಗ್ತಾನೆ ಇಲ್ಲ, ಪೇನ್ ಕಿಲ್ಲರ್ಸ್ ತಗೊಂಡಿದ್ದೀರಿ, ಕಮ್ಮಿ ಆಗ್ತಾ ಇಲ್ಲ ಅಂತ ಇವಿಷ್ಟು ಚಿಹ್ನೆಗಳನ್ನ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಕೂಡದು. ಸ್ವಲ್ಪ ಸೀರಿಯಸ್ ಆಗುವಂತ ಚಿಹ್ನೆಗಳು, ಇವಕ್ಕೆ ನಾವು ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತೀವಿ. ಈ ತರ ಇದ್ರೆ ನೀವು ಇಮಿಡಿಯೇಟ್ಲಿ ನಿಮ್ಮ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಇದನ್ನ ಚೆಕ್ಅಪ್ ಮಾಡಿಸ್ಕೊಂಡು ಏನ್ ತೊಂದರೆ ಇದೆ ಅಂತ ಬಗೆಹರಿಸಿಕೊಳ್ಳಬೇಕು. ಇದೆಲ್ಲ ತೊಂದರೆಗಳು ಹೇಳಿದ್ರೆ ಕೆಲವೊಂದು ತೀವ್ರತರವಾಗಿರಲ್ಲ, ಕೆಲವೊಂದು ಗಂಭೀರ ಪರಿಣಾಮ ಉಂಟಾಗುತ್ತೆ ಅಂತ. ಯಾಕೆ ಈ ರೀತಿ ಆಗುತ್ತೆ ಡಾಕ್ಟರ್? ಮೂಲ ಕಾರಣ ಏನು? ಸರ್, ಈಗ ಸಾಮಾನ್ಯವಾಗಿ ಕೊರೋನಾ ಸೋಂಕು ಏನಿರುತ್ತೆ ನಮ್ಮ ಶ್ವಾಸಕೋಶಕ್ಕೆ, ಹಾರ್ಟಿಗೆ ಮತ್ತೆ ಬ್ರೈನಿಗೆ ಸಂಬಂಧಿ ಕಾಯಿಲೆಗಳನ್ನ ಮಾಡುತ್ತೆ. ಶ್ವಾಸಕೋಶದ ಸಮಸ್ಯೆಗಳು ನಿಮ್ಗೆ ಗೊತ್ತು, ಆಕ್ಸಿಜನ್ ಕಮ್ಮಿ ಮಾಡುತ್ತೆ, ಲಂಗ್ಸ್ ಅಲ್ಲಿ ಊತ ಮಾಡುತ್ತೆ, ತೊಂದರೆ ಮಾಡುತ್ತೆ. ಇದು ಅವರು ಮನೆಗೆ ಹೋಗೋ ಟೈಮಲ್ಲಿ ಒಂದು ಮಟ್ಟಿಗೆ ಇಂಪ್ರೂವ್ ಆಗಿರುತ್ತೆ. ಆಕ್ಸಿಜನ್ ಸ್ವಲ್ಪ ಕಮ್ಮಿ ಇರ್ಬೋದು, ಮನೆಯಲ್ಲಿ ಆಕ್ಸಿಜನ್ ತಗೊಳ್ತಾ ಇರ್ಬೋದು. ಇದನ್ನ ನಾವು ಮಾನಿಟರ್ ಮಾಡಬೇಕು. 2ನೇದು ಹಾರ್ಟ್ ಮತ್ತು ಬ್ರೈನ್, ಸ್ವಲ್ಪ ಬ್ಲಡ್ ಥಿಕ್ ಆಗೋ ಸಮಸ್ಯೆಗಳು ಸಾಮಾನ್ಯವಾಗಿ ನಾವು ಕೋವಿಡ್ ಅಲ್ಲಿ ನೋಡ್ತೀವಿ. ಸೊ ಬ್ಲಡ್ ಥಿಕ್ ಆಗೋದ್ರಿಂದ ಹಾರ್ಟ್ ಅಲ್ಲಿ ಬ್ಲಾಕ್ ಆಗೋ ಚಾನ್ಸು, ಹಾರ್ಟಿಗೆ ಸಮಸ್ಯೆ ಆಗೋ ಚಾನ್ಸ್ ಇರುತ್ತೆ. ಹಾಗೆ ಬ್ರೈನ್ ಅಲ್ಲಿ ಸ್ಟ್ರೋಕ್ ಆಗೋ ಚಾನ್ಸು, ಬ್ಲಾಕ್ ಆಗಿ ಕ್ಲಾಟ್ ಆಗಿ ಸ್ಟ್ರೋಕ್ ಆಗೋ ಚಾನ್ಸು ಇರುತ್ತೆ. ಇದಲ್ಲದೆ ಮ್ಯೂಕರ್ ಮೈಕೋಸಿಸ್ ಇತ್ತೀಚರಲ್ಲಿ ಕಂಡು ಬರ್ತಾ ಇದೆ. ಕಪ್ಪು ಶಿಲೀಂಧ್ರ, ಬ್ಲಾಕ್ ಫಂಗಸ್ ಅಂತ ಏನ್ ಹೇಳ್ತೀವಿ, ಹೌದು. ಇದು ಕೂಡ ಸ್ವಲ್ಪ ಕಣ್ಣು, ಕಿವಿ, ಬ್ರೈನ್ ಆರ್ಗನ್ಸ್ ಅನ್ನ ಜಾಸ್ತಿ ಇನ್ವಾಲ್ವ್ ಮಾಡಿರೋದ್ರಿಂದ ಈ ತರ ಚಿಹ್ನೆಗಳು ಅವರಲ್ಲಿ ಕಂಡು ಬರ್ಬೋದು. ಯಾವ ತರ ಅಂದ್ರೆ ಕಣ್ಣು ಸುತ್ತಮುತ್ತ ಊತ, ಒಂದು ಸೈಡ್ ಮುಖದಲ್ಲಿ ಊತ ಬರೋದು, ಕಿವಿ ಸುತ್ತಮುತ್ತ ಊತ ಬರೋದು, ದೃಷ್ಟಿಯಲ್ಲಿ ಏರ್ಪೇರ್ ಆಗೋದು, ತಲೆನೋವು ಬರೋದು. ಈ ಸಿಂಪ್ಟಮ್ಸ್ ಗಳು ಇದ್ರೆ ಮ್ಯೂಕರ್ ತರ ಇರಬಹುದು. ಸೊ ಸಾಮಾನ್ಯವಾಗಿ ಈ 3 ಅಂಗಗಳನ್ನ ಅದು ತೊಂದರೆ ಮಾಡೋದ್ರಿಂದ ನಾವು ಈ ರೆಡ್ ಫ್ಲಾಗ್ ಸೈನ್ಸ್ ಅಲ್ಲಿ ಅವು ಇರಬಹುದು ಅಂತ ನಾವು ಗುರ್ತಾ ಹಿಡಿದು ಬೇಗ ಟ್ರೀಟ್ಮೆಂಟ್ ಮಾಡಬೇಕು. ಈ ಸಾಮಾನ್ಯವಾಗಿ ರೋಗಿ ಮನೆಗೆ ಹೋದ ನಂತರ ಎಷ್ಟು ದಿನಗಳಲ್ಲಿ ಈ ತರ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು? ಮನೆಗೆ ಹೋದ್ಮೇಲೆ 3 ವಾರದ ಮಟ್ಟಿಗೆ ಈ ತರ ಚಿಕ್ಕ ಪುಟ್ಟ ಸಿಂಪ್ಟಮ್ಸ್ ಇರುತ್ತೆ. ಒಂದು ಸ್ಟಡಿ ಪ್ರಕಾರ 3 ವಾರದ ಮೇಲೆ ಪಟ್ಟು ಕೂಡ 10% ಜನರಿಗೆ ಸಿಂಪ್ಟಮ್ಸ್ ಇರುತ್ತೆ. 100ರಲ್ಲಿ 10 ಜನರಿಗೆ 3 ವಾರ ಮೇಲ್ಪಟ್ಟು ಕೂಡ ಅವರಿಗೆ ತೊಂದರೆಗಳು ಇರುತ್ತೆ. ಅವಕ್ಕೆ ನಾವು ಪೋಸ್ಟ್ ಕೋವಿಡ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅವರನ್ನ ಇದೇ ತರ ಅವ್ರಿಗೆ ಕರೆಸಿಬಿಟ್ಟು ಒಂದು ಪೋಸ್ಟ್ ಕೋವಿಡ್ ಕ್ಲಿನಿಕ್ ಅಂತ ಮಾಡಿದ್ದಾರೆ. ಅಲ್ಲಿ ಅವರಿಗೆ ಎಲ್ಲಾ ತರ ಸ್ಪೆಷಲಿಸ್ಟ್ಗಳದ್ದು ಚೆಕ್ಅಪ್ ಮಾಡಿಸಿ ಅವ್ರಿಗೆ ಏನಾದ್ರು ಸಮಸ್ಯೆ ಇದ್ರೆ ಅದನ್ನ ಬಗೆಹರಿಸ್ಕೊಳ್ತೀವಿ. ಡಾಕ್ಟರ್, ಒಬ್ಬ ಪೇಷಂಟ್ ಆಸ್ಪತ್ರೆಯಿಂದ ಮನೆಗೆ ಹೋಗ್ಬೇಕಾದ್ರೆ ಒಂದು ಲೆವೆಲ್ ಅಲ್ಲಿ ಆತ ಕ್ಯೂರ್ ಆಗಿರ್ತಾನೆ ಅಂತ ಹೇಳಿದ್ರಿ. ಅವನಲ್ಲಿ ಒಂದು ವೈರಸ್ ಅಂಶ ಇರೋದಿಲ್ಲ, ಅಥವಾ ಬೇರೆಯವ್ರಿಗೆ ಆ ವೈರಸ್ ನ ಹರಡೋ ಅಪಾಯದಿಂದ ದೂರ ಇರ್ತಾನೆ ಅಂತ. ಹಾಗೂ ನೀವು ಮನೆಗೆ ಹೋಗ್ಬೇಕಾದ್ರೆ ಕೆಲವೊಂದು ಮೆಡಿಸಿನ್ಸ್ಗಳನ್ನ ಮನೆಗೆ ಹೋದ್ಮೇಲೂ ಕೂಡ ತಗೊಳ್ಬೇಕು ಅಂತೇಳಿ ಕೊಟ್ಟಿರ್ತೀರ. ಈ ತರ ಈ ಟ್ಯಾಬ್ಲೆಟ್ಸ್ಗಳನ್ನ ತೆಗೆದುಕೊಳ್ತಾ ಇದ್ರು ಕೂಡ ಈ ಸಮಸ್ಯೆಗಳು ಯಾಕೆ ಉಂಟಾಗುತ್ತೆ ಡಾಕ್ಟ್ರೆ?
ಶರೀರಲ್ಲಿ ತುಂಬಾ ಚೇಂಜಸ್ ಆಗಿರುತ್ತೆ, ವೇಟ್ ಲಾಸ್ ಆಗಿರುತ್ತೆ, ನ್ಯೂಟ್ರಿಷನ್ ಕಮ್ಮಿ ಆಗಿರುತ್ತೆ, ಇಮ್ಯುನಿಟಿ ಕಮ್ಮಿ ಆಗಿರುತ್ತೆ. ಅದರಿಂದ ಈ ತರ ಸಿಂಪ್ಟಮ್ಸ್ಗಳು ಬರ್ತಾ ಇರುತ್ತೆ. ಒಂದು ರಿಯಾಕ್ಟಿವ್ ಕಾಫ್ ಅಂತ ಹೇಳ್ತೀವಿ, ಅಂದ್ರೆ ಹುಳುಗಳು ಇನ್ನೂ ಸತ್ತೋಗಿದ್ರು ಕೂಡ ಶರೀರದಿಂದ ಹೊರಗೆ ಬರ್ತಾ ಇರುತ್ತೆ. ಆ ಟೈಮಲ್ಲಿ ಇರಿಟೇಷನ್ ಮಾಡುತ್ತೆ, ಅದರಿಂದ ಕೆಮ್ಮು ಬರುತ್ತೆ. ಸೊ ಪೋಸ್ಟ್ ವೈರಲ್ ರಿಯಾಕ್ಟಿವ್ ಕಾಫ್ ಅಂತ ಹೇಳ್ತೀವಿ. ಅದು ಸಾಮಾನ್ಯವಾಗಿ ಯಾವುದೇ ವೈರಲ್ ಇನ್ಫೆಕ್ಷನ್ ಆದ್ರೂ ಇರುತ್ತೆ. ಮೈಕೈ ನೋವು, ಸುಸ್ತು, ಜಾಯಿಂಟ್ ಪೇನ್ಸ್, ವೇಟ್ ಲಾಸ್ ಇದೆಲ್ಲ ಕಾಮನ್. ಇದು ಮೆಡಿಸಿನ್ಸ್ ತಗೊಳ್ತಾ ಇದ್ರು ಕೂಡ ಇದು ಇರುತ್ತೆ. ಅದಕ್ಕೆ ಭಯ ಪಡಬೇಕಾಗಿಲ್ಲ. ಇಮ್ಯುನಿಟಿ ಕಡಿಮೆ ಆಗಿರೋದೇ ಇವೆಲ್ಲದಕ್ಕೂ ಕಾರಣ ಆಗಬಹುದಾ? ಇಮ್ಯುನಿಟಿ ಕಮ್ಮಿ ಇದ್ದವರಲ್ಲಿ ಸಿಂಪ್ಟಮ್ಸ್ ಜಾಸ್ತಿ ಹೊತ್ತಿರುತ್ತೆ, ರಿಕವರ್ ಆಗಕ್ಕೆ ತುಂಬಾ ಟೈಮ್ ತಗೊಳತ್ತೆ, ಅವರಲ್ಲಿ ಕಾಂಪ್ಲಿಕೇಶನ್ಸ್ ಜಾಸ್ತಿ. ಬಟ್ ಇದು ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುತ್ತೆ. ಓಹೋ. ಇದು ಒಂದು ಕೋವಿಡ್ ಕಾಯಿಲೆಯಿಂದ ಅಡ್ಮಿಟ್ ಆಗಿ ಅಥವಾ ಟ್ರೀಟ್ಮೆಂಟ್ ತಗೊಂಡು ಕಾಯಿಲೆ ಕಂಪ್ಲೀಟ್ ಗುಣವಾಗಿದೆ ಅಂತ ನಿಮ್ಗೆ ಹೇಳಿದ್ಮೇಲೆ ಮನೆಗೆ ಹೋದ್ಮೇಲೆ ಈ ತರ ಚಿಹ್ನೆಗಳು ಬರ್ತವೆ. ಇದೆಲ್ಲ ಪೋಸ್ಟ್ ಕೋವಿಡ್ ಸಿಂಪ್ಟಮ್ಸ್. ಇದಿದ್ದಲ್ಲಿ ಅವರು ಭಯ ಪಡಬೇಕಾಗಿಲ್ಲ. ಬಟ್ ಸಿವಿಯರ್ ರೆಡ್ ಫ್ಲಾಗ್ ಸೈನ್ಸ್ ನಾ ಏನ್ ಹೇಳಿದೆ ಅದು ಇದ್ರೆ ಅವರು ಭಯ ಪಡಬೇಕು. ತಕ್ಷಣ ತಮ್ಮ ಹಾಸ್ಪಿಟಲ್ಗೆ ಹೋಗಿ ಭೇಟಿ. ಭಯ ಪಡಬೇಕು ಅಂತಂದ್ರೆ ತಡ ಮಾಡಿದ್ರೆ ವೈದ್ಯರನ್ನ ಭೇಟಿ ಮಾಡಬೇಕು. ಎಸ್ ಸರ್, ಅಂದ್ರೆ ಎಚ್ಚರದಿಂದ ಭಯ ಪಡಬೇಕಾಗಿಲ್ಲ. ಹೇಳಿ ಡಾಕ್ಟರ್, ಇದು ಟ್ರೀಟ್ಮೆಂಟ್ ಹೇಳಿ ಡಾಕ್ಟ್ರೆ. ಸರ್, ಮನೆಯಲ್ಲಿ ಅವ್ರು ಮಾಡಬೇಕಾಗಿರೋದು ಕೆಲವೊಂದು ಥಿಂಗ್ಸ್ ಇದೆ. ಸಾಮಾನ್ಯವಾಗಿ ಅವರು ಪೇಷಂಟ್ ಗಳನ್ನ ಬಹಳ ಕೇರ್ಫುಲಿ ಅಬ್ಸರ್ವ್ ಮಾಡ್ತಾ ಇರಬೇಕು. ಅವ್ರ ನಡವಳಿಕೆ ಹೇಗಿದೆ, ಅವ್ರು ಏನ್ ಮಾಡ್ತಾ ಇದಾರೆ, ಹೇಗ್ ಮಾಡ್ತಾ ಇದಾರೆ, ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇದಾರಲ್ಲ, ಊಟ ಮಾಡ್ತಾ ಇದಾರಲ್ಲ ಅಂತ ಸ್ವಲ್ಪ ನೋಡ್ತಾ ಇರಬೇಕು. ಇದರಿಂದ ನಾವು ಎಷ್ಟೊಂದು ಕಾಯಿಲೆಗಳನ್ನ ಬೇಗ ಪತ್ತೆ ಮಾಡಬಹುದು. ಅಬ್ಸರ್ವ್ ಕೇರ್ಫುಲಿ, ಫಸ್ಟ್ ಪಾಯಿಂಟ್. ಸೆಕೆಂಡ್, ಅವ್ರ ಟೆಂಪರೇಚರ್ ಅನ್ನ ಚೆಕ್ ಮಾಡ್ತಾ ಇರಬೇಕು. ಸಾಮಾನ್ಯವಾಗಿ ಸ್ವಲ್ಪ ಲೋ ಗ್ರೇಡ್ ಫೀವರ್ ಇದ್ರೂ ಕ್ರಮೇಣ ಕಮ್ಮಿ ಆಗುತ್ತೆ, ರೆಕಾರ್ಡ್ ಮಾಡ್ತಾ ಇರಬೇಕು. ಸೆಕೆಂಡ್, ಸ್ಯಾಚುರೇಷನ್ ಅನ್ನ ಚೆಕ್ ಮಾಡ್ತಾ ಇರಬೇಕು. ಸಾಮಾನ್ಯವಾಗಿ ರೂಮ್ ಟೆಂಪರೇಚರ್ ಅಲ್ಲಿ ಅವ್ರು ಕೂತ್ಕೊಂಡ್ಬಿಟ್ಟು ಅಥವಾ ಮಲಗಿಸಿ ಒಂದು 10 ಮಿನಿಟ್ಸ್ ರೆಸ್ಟ್ ಕೊಟ್ಬಿಟ್ಟು ಪಲ್ಸ್ ಆಕ್ಸಿಮೀಟರ್ ಅಲ್ಲಿ ಸ್ಯಾಚುರೇಷನ್ ಚೆಕ್ ಮಾಡಿದಾಗ 94% ಹಾಗೂ ಅದ್ರ ಮೇಲೆ ಇರಬೇಕು. ಕಮ್ಮಿ ಆಗ್ತಾ ಇದೆ, 90 to 90 ಈ ತರ ಡ್ರಾಪ್ ಆಗ್ತಾ ಇದೆ ಅಥವಾ ಪರ್ಸಿಸ್ಟೆಂಟ್ಲಿ ಕಮ್ಮಿ ಬರ್ತಾ ಇದೆ ಅಂದ್ರೆ ಡಾಕ್ಟರ್ಗೆ ಭೇಟಿ ಆಗ್ಬೇಕು. ಅವರು ನಿಮ್ಗೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಇರ್ಬೋದು, ಅದನ್ನ ಕೊಡ್ತಾರೆ. ಥರ್ಡ್ ಆಗಿ ಅವ್ರದ್ದು BP ಚೆಕ್ ಮಾಡ್ತಾ ಇರಬೇಕು. BP ಚೆಕ್ ಮಾಡೋದ್ರಿಂದ ಹಾರ್ಟ್ ರಿಲೇಟೆಡ್ ಸಮಸ್ಯೆಗಳು, ನ್ಯೂರಾಲಜಿಕಲ್ ಸಮಸ್ಯೆ ಕೂಡ ಅರ್ಲಿ ಹಂತದಲ್ಲಿ ಪತ್ತೆ ಮಾಡಬಹುದು. ಏನು ಮನೆಯಲ್ಲಿ ಏನ್ ಟ್ರೀಟ್ಮೆಂಟ್ ಕೊಡಬಹುದು ಇಂಥವರಿಗೆ, ಏನ್ ಕಾಯಿಲೆಗೆ ಅಂತಂದ್ರೆ ಸಾಮಾನ್ಯವಾಗಿ 6 ವಿಷಯಗಳನ್ನ ನಾವು ನೆನಪಿಟ್ಕೋಬೇಕು. ಮೊದಲನೇದು ಒಳ್ಳೆ ಊಟ, ಒಳ್ಳೆ ನಿದ್ದೆ. ಇದೇ ಮೇನ್ ಮೂಲ ಮಂತ್ರ. ಯಾವುದೇ ಕಾಯಿಲೆ ಇರಲಿ ಮೂಲ ಮಂತ್ರ ಒಳ್ಳೆ ಊಟ, ಒಳ್ಳೆ ನಿದ್ದೆ. ಸೊ ಗುಡ್ ಫುಡ್ ಅಂಡ್ ನ್ಯೂಟ್ರಿಷನ್. ಒಳ್ಳೆ ನ್ಯೂಟ್ರಿಷನ್ ಅಂದ್ರೆ ಅದರಲ್ಲಿ ಜಾಸ್ತಿ ಪ್ರೋಟೀನ್ಸ್ ಇರುವಂತ ಪದಾರ್ಥಗಳನ್ನ ಜಾಸ್ತಿ ಬಳಸಬೇಕು. ಪ್ರೋಟೀನ್ಸ್ ಎಷ್ಟು ಜಾಸ್ತಿ ಇರುತ್ತೋ ನಮ್ಮ ಶರೀರ ಆರೋಗ್ಯ ಅಷ್ಟೇ ಚೆನ್ನಾಗಿ ಬೇಗ ಇಂಪ್ರೂವ್ ಆಗುತ್ತೆ. ಫ್ಯಾಟ್ ಅಂಶ ಕಮ್ಮಿ, ಅಂದ್ರೆ ಎಣ್ಣೆ, ತುಪ್ಪ, ಕರ್ದಿರೋದು, ಮೊಸರು, ಮಜ್ಜಿಗೆ ಈ ತರ ಫ್ಯಾಟ್ ಐಟಮ್ಸ್ ಅನ್ನ ಸ್ವಲ್ಪ ಕಮ್ಮಿ ಬಳಸಬೇಕು. ನಿದ್ದೆ ಅಂತ ಹೇಳಿದ್ವಿ. ಸೊ ನಿದ್ದೆ ಕೂಡ ಬಹಳ ಇಂಪಾರ್ಟೆಂಟ್. ಬಾಡಿಗೆ ಒಳ್ಳೆ ರೆಸ್ಟ್ ಕೊಡುತ್ತೆ. 19ರ ಶತಮಾನದಲ್ಲಿ ವೈರಲ್ ಇನ್ಫೆಕ್ಷನ್ಸ್ ಗಳು ಬಂದಾಗ ಸ್ಲೀಪ್ ಲೈಕ್ ಅ ಡೆಡ್ ಅಂತ ಹೇಳ್ತಿದ್ರು. ಅಂದ್ರೆ ಒಂದ್ ಸತ್ತೋಗಿರೋ ಮನುಷ್ಯ ಯಾವ ತರ ಮಲ್ಕೋತಾನೋ ಆ ತರ ಮಲ್ಕೊಳ್ಳಿ ಅಂತ. ಅಂದ್ರೆ ನೀವ್ ಎಷ್ಟು ನಿದ್ದೆ ಮಾಡ್ತೀರಾ ಅಷ್ಟು ಬಾಡಿಗೆ ರೆಸ್ಟ್ ಸಿಗತ್ತೆ. ಚೆನ್ನಾಗಿ ಇಟ್ಕೊಂಡ್ರೆ ನಿದ್ರೆ ಬರುತ್ತೆ. ಕರೆಕ್ಟ್ ಸರ್. ಸೊ ನಿದ್ದೆ ಕೂಡ ಒಂದು ಟ್ರೀಟ್ಮೆಂಟ್. ನಿದ್ದೆಯಲ್ಲಿ ನಮ್ಮ ಶರೀರಿಗೆ ರೆಸ್ಟ್ ಸಿಗತ್ತೆ, ರೋಗ ವಿರುದ್ಧ ಹೋರಾಡುವ ಶಕ್ತಿ ಸಿಗತ್ತೆ. ಸರ್, ಮೂರನೇದಾಗಿ ರೆಸ್ಟ್. ಸ್ಲೀಪ್ ಈಸ್ ನಾಟ್ ರೆಸ್ಟ್. ನಾನು ನಿದ್ದೆ ಬಗ್ಗೆ ಹೇಳಿದೆ. ರೆಸ್ಟ್ ಅಂದ್ರೆ ಮನಸ್ಸನ್ನ ರೆಸ್ಟ್ ಮಾಡೋದು. ಸ್ಲೀಪು ಶರೀರಕ್ಕೆ ರೆಸ್ಟ್ ಕೊಟ್ರೆ ಮನಸ್ಸನ್ನ ರಿಲ್ಯಾಕ್ಸ್ ಮಾಡೋದು ರೆಸ್ಟ್. ಸೊ ಮನಸ್ಸನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಕ್ಕೆ ಸ್ವಲ್ಪ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸು, ಮೆಂಟಲ್ ರಿಲ್ಯಾಕ್ಸೇಷನ್, ಜ್ಞಾನ ಪ್ರಾಣಾಯಾಮ ಏನ್ ಹೇಳ್ತೀವಿ. ಸೊ ಜ್ಞಾನ ಮಾಡೋದ್ರಿಂದ, ಯೋಗ ಪ್ರಾಣಾಯಾಮ ಮಾಡೋದ್ರಿಂದ, ಜ್ಞಾನ ಮಾಡೋದ್ರಿಂದ ಮನಸ್ಸಿಗೆ ರೆಸ್ಟ್ ಸಿಗತ್ತೆ. ಇದು ಬಹಳ ಮುಖ್ಯ. ಮನಸ್ಸನ್ನು ಸಂತೋಷವಾಗಿ ಇಟ್ಕೊಳ್ಬೇಕು, ಒಳ್ಳೆ ಆಲೋಚನೆಗಳನ್ನ ಮಾಡಬೇಕು, ಪುಸ್ತಕಗಳನ್ನ ಓದೋದ್ರಿಂದ ಇರಬಹುದು. ಹೆಚ್ಚಾಗಿ ಯೋಚನೆ ಮಾಡದಿರ ಇದ್ದಾಗ ಮನಸ್ಸು ರಿಲ್ಯಾಕ್ಸ್ ಅಂತ ಹೇಳ್ಬಹುದು. ಕರೆಕ್ಟ್ ಸರ್. ಸರ್, 4ನೇದಾಗಿ ಮೆಂಟಲ್ ಸಪೋರ್ಟ್ ಅಂಡ್ ಫ್ಯಾಮಿಲಿ ಸಪೋರ್ಟ್. ಇದು ಬಹಳ ಮುಖ್ಯ. ಹೌದು. ಮನೆಗೆ ಬಂದಾಗ ದೂರ ಇಡಬೇಡಿ, ಹತ್ರ ಇಟ್ಕೊಳ್ಳಿ, ಮಾತಾಡಿ, ಅವ್ರ ಜೊತೆ ಕಷ್ಟಗಳನ್ನ ಹಂಚ್ಕೊಳ್ಳಿ. ಮಾತಾಡೋದ್ರಿಂದ ಅವ್ರಿಗೆ ಎಷ್ಟೊಂದು ಮೆಂಟಲ್ ಸಪೋರ್ಟ್ ಸಿಗತ್ತೆ. ಇದು ಬಹಳ ಇಂಪಾರ್ಟೆಂಟ್. 5ನೇದಾಗಿ ಎಕ್ಸಸೈಸ್. ಅವರಿಗೆ ಸ್ವಲ್ಪ ಲಂಗ್ಸ್ ಎಕ್ಸಸೈಸ್ ರಿಲೇಟೆಡ್ ಎಕ್ಸಸೈಸ್ ಅನ್ನ ಮಾಡಿಸ್ಬೇಕು. ಇದರಿಂದ ಶ್ವಾಸಕೋಶಕ್ಕೆ ಚೇತರಿಕೆ ಆಗುತ್ತೆ. ನೀವು ನೋಡಿರ್ಬೋದು, ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ಒಂದು 3 ಬಾಲ್ ಇರುವಂತಹ ಒಂದು ಮಷೀನ್ ಅನ್ನ ಕೊಟ್ಟು ಕಳ್ಸಿರ್ತಾರೆ. ಅದನ್ನ ಊಬಿ ಅಂತ ಹೇಳಿರ್ತಾರೆ. ಅದರಲ್ಲಿ 3 ಬಾಲ್ ಇರುತ್ತೆ. ಅದನ್ನ ಊಬಿದಂಗೆ ಶ್ವಾಸಕೋಶ ಸ್ವಲ್ಪ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗಿ ಲಂಗ್ಸ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ. ಬೇಗ ಉಸಿರಾಟೋ ಸಮಸ್ಯೆಗಳು ವಾಸಿ ಆಗುತ್ತೆ. ಅದು ಇಲ್ಲದೆ ಇದ್ರೆ ಮನೆಯಲ್ಲೇ ಅವರು ಸಿಂಪಲ್ ಡೀಪ್ ಬ್ರೀದಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಸೀದಾ ಕುತ್ಕೊಂಡ್ಬಿಟ್ಟು ಮೂಗಿಂದ ದೊಡ್ಡ ಉಸಿರು ತಗೊಂಡು
ಎಷ್ಟೊತ್ತಾಗತ್ತೋ ಅಷ್ಟೊತ್ತು ಉಸಿರನ್ನ ಹಿಡ್ಕೊಂಡು ತುಟಿಯಿಂದ ಸಣ್ಣ ರಂಧ್ರ ಮಾಡಿ ನಿಧಾನಕ್ಕೆ ಉಸಿರು ಬಿಡೋದು ನಾವು ಡೀಪ್ ಬ್ರೀದಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಈ ಥರ ಎಕ್ಸಸೈಸ್ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ. ಎರಡನೇದಾಗಿ ಮೂಗಿಂದ ಉಸಿರು ತಗೊಂಡು ಹಿಡ್ಕೊಂಡು ಉಸಿರನ್ನ ನಿಧಾನಕ್ಕೆ ಬಿಡೋದು. ಉಸಿರನ್ನ ನಾವು ಒಂದು ಹೊರಳೆಯಿಂದ ಉಸಿರು ತೆಗೆದುಕೊಂಡು ಇನ್ನೊಂದು ಹೊರಳೆಯಿಂದ ಬಿಡೋದು. ಉಸಿರು ಬಿಡೋದು. ಬಿಡುವಾಗ 3 ಪಟ್ಟು ನಿಧಾನಕ್ಕಾಗಿ ಬಿಡೋದು. ಇವೆಲ್ಲ ಕೆಲವೊಂದು ಲಂಗ್ಸ್ ಎಕ್ಸಸೈಸ್. ಕೆಲವೊಂದು ಕ್ಷಣಗಳು ನಾವೇನ್ ತಗೊಂಡೋ ಗಾಳಿ ಅದು ನಮ್ಮ ಲಂಗ್ಸ್ ಅಲ್ಲಿ ಇರಬೇಕದ್ದು ಹಿಡ್ಕೋಬೇಕು. ಇದು ಎಲ್ಲ ಕೆಲವೊಂದು ಲಂಗ್ಸ್ ಎಕ್ಸಸೈಸ್ ಸರ್. ಕೊನೆಯದಾಗಿ ಸ್ಮೋಕ್ ಮಾಡೋರು ಸ್ಮೋಕ್ ಅನ್ನ ಕಂಪ್ಲೀಟ್ ಆಗಿ ಬಿಡಬೇಕು. ಮುಂದೆ ಅದನ್ನ ಸ್ಮೋಕಿಂಗ್ ಮಾಡೋದು ಒಳ್ಳೇದಲ್ಲ, ಸ್ಮೋಕಿಂಗ್ ಬಿಟ್ಟಷ್ಟು ಒಳ್ಳೇದೇ. ಸೊ ಸ್ಮೋಕಿಂಗ್ ಅವ್ರು ಟಚ್ ಮಾಡಬಾರ್ದು. ಹಾಗೆ ಆಲ್ಕೋಹಾಲ್ ಕೂಡ ಒಂದು ಪಾರ್ಟ್ ಇರುತ್ತೆ, ಆಲ್ಕೋಹಾಲ್ ಕೂಡ ಅವಾಯ್ಡ್ ಮಾಡಬೇಕು. ಇದೆಲ್ಲ ಮಾಡೋದ್ರಿಂದನೇ ಪೋಸ್ಟ್ ಕೋವಿಡ್ ತೊಂದರೆಗಳಿಂದ ಪಾರಾಗಬಹುದು ಅಂತ ಹೇಳಿದ್ರೆ. ಹಾಗೆ ತಾವು ಶ್ವಾಸಕೋಶ ತಜ್ಞರಾಗಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸಮಸ್ಯೆಗಳು ಹೆಚ್ಚು ಬರುತ್ತೆ ಡಾಕ್ಟ್ರೆ? ಪೋಸ್ಟ್ ಕೋವಿಡ್ ನಂತರ ಮೇನ್ ತೊಂದರೆ ಅಂದರೆ ಆಕ್ಸಿಜನ್ ಕಮ್ಮಿ ಇರುತ್ತೆ. ಸೊ ಮನೆಗೆ ತುಂಬ ಜನ ಪೇಷಂಟ್ ಆಕ್ಸಿಜನ್ ಸಿಲಿಂಡರ್ ತೊಗೊಂಡು ಹೋಗಿರ್ತಾರೆ, ಸಿಲಿಂಡರ್ ಕಾನ್ಸಂಟ್ರೇಟರ್ಸ್ ಉಪಯೋಗಿಸ್ತಾ ಇರ್ತಾರೆ. ಆ ಕಾನ್ಸಂಟ್ರೇಟರ್ ಆಕ್ಸಿಜನ್ ಬಳಸುವಾಗ ಅವರು ಕೆಲವೊಂದು ಪಾಯಿಂಟ್ಸನ್ನು ನೆನಪಿಟ್ಕೋಬೇಕು. ಯಾವುದೇ ಆಕ್ಸಿಜನ್ ಎಕ್ಸಸ್ ಆಗಿ ಒಳ್ಳೆಯದಲ್ಲ, ಅತಿಯಾಗಿ ಏನೇ ಇದ್ರೂ ವಿಷವಾಗತ್ತೆ. ಸೊ ಆಕ್ಸಿಜನ್ನ ಲಿಮಿಟೆಡ್ ಬಳಕೆ ಮಾಡಬೇಕು. ಅವ್ರು ಎಷ್ಟು ಆಕ್ಸಿಜನ್ ಬೇಕೋ 94 ಸ್ಯಾಚುರೇಷನ್ ಮೇಲೆ ಹೋಗುವಂಗೆ 1 ಲೀಟರ್ ಆದರೆ 1 ಲೀಟರ್, 2 ಲೀಟರ್ ಆದರೆ 2 ಲೀಟರ್ ಅಷ್ಟು ಲಿಮಿಟೆಡ್ ಆಗಿ ಕೊಡಬೇಕು. ಯಾವುದೇ ಎಕ್ಸಸ್ ಆದರೂ ಅದು ಹಾನಿಕಾರಕ ಆಗುತ್ತೆ. ನಿರಂತರವಾಗಿ ಕೊಡ್ತಾ ಇರಬಾರ್ದು. ಅದನ್ನ ಅವಾಗ ಸ್ಟಾಪ್ ಮಾಡ್ತಾ ಇರಬೇಕು. ಕಮ್ಮಿ ಆದರೆ ಅವ್ರ ಬಾಡಿ ಎಷ್ಟೊತ್ತು ಅದನ್ನ ರಿಯಾಕ್ಟ್ ಮಾಡಿ ತಡ್ಕೋಬಹುದು ಅನ್ನೋದು ನೋಡ್ತಾ ಇರಬೇಕು. ನಿಧಾನಕ್ಕೆ ಕಮ್ಮಿ ಮಾಡಬೇಕು. ಅಲ್ಲಿ ಆಕ್ಸಿಜನ್ ಸಿಲಿಂಡರ್ ಆಗಲಿ ಕಾನ್ಸಂಟ್ರೇಟರ್ ಅಲ್ಲಾಗಲಿ ಒಂದು ನೀರಿನ ಚೇಂಬರ್ ಇರುತ್ತೆ, ಹ್ಯೂಮಿಡಿಫೈಯರ್ ಬಾಟಲ್ ಅಂತ ಇರುತ್ತೆ. ಡೈಲಿ ನೀರನ್ನ ಚೇಂಜ್ ಮಾಡಿ ಫ್ರೆಶ್ ಫಿಲ್ಟರ್ ವಾಟರ್ ಅಥವಾ ನಾರ್ಮಲ್ ಸಲೈನ್ ಅಂತ ಹೇಳ್ತೀವಿ, ಅದನ್ನ ಹಾಕೋದ್ರಿಂದ ಇನ್ಫೆಕ್ಷನ್ಸ್ಗಳು ಕಮ್ಮಿ. ಕೆಲವೊಂದ್ಸಲ ಬ್ಲ್ಯಾಕ್ ಫಂಗಸ್ ಕೂಡ ನಾವು ಅವಾಯ್ಡ್ ಮಾಡಬಹುದು. ಡಾಕ್ಟರ್, ಬಯಲುಸೀಮೆ ಪ್ರದೇಶಗಳಲ್ಲಿ ಈ ನೀರು ನಮ್ಮಲ್ಲಿ ಹೆಚ್ಚಾಗಿ ಹಾರ್ಡ್ ವಾಟರ್ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ಆ ಹಾರ್ಡ್ ವಾಟರ್ನೇ ಬಳಸಬಹುದಾ, ಹೇಗೆ? ನಾರ್ಮಲ್ ವಾಟರ್ನ ಬಳಸೋದು ಆದಷ್ಟು ಲಿಮಿಟ್ ಮಾಡಿದರೆ ಬೆಟರ್. ಸೊ ಆದಷ್ಟು ನಾರ್ಮಲ್ ಸಲೈನ್ ಅಂತ ಹೇಳ್ತೀವಿ ಸರ್, ಎಲ್ಲ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ, ಅದನ್ನ ಯೂಟಿಲೈಸ್ ಮಾಡೋದು ಬೆಟರ್. ಅದು ಇಲ್ಲದೇ ಇದ್ರೆ ಫಿಲ್ಟರ್ ವಾಟರ್ ಹಾರ್ಡ್ನೆಸ್ ಅನ್ನ ತೆಗೆದಿರತ್ತೆ, ಅಂತ ವಾಟರ್ನ ಬಳಸೋದ್ರಿಂದ ಉತ್ತಮ. ಕೊನೆಯದಾಗಿ ಲಂಗ್ ಫೈಬ್ರೋಸಿಸ್ ಅಂತ ಹೇಳ್ತೀವಿ. ಕೋವಿಡ್ ಇಂದ ರಿಕವರ್ ಆಗೋ ಟೈಮಲ್ಲಿ ಶ್ವಾಸಕೋಶದಲ್ಲಿ ಒಂದು ಇರ್ರಿಪೇರೇಬಲ್ ಸ್ಕಾರ್ ಅಂತ ಆಗಿರುತ್ತೆ. ಈಗ ಚರ್ಮ ಸುಟ್ಟೋಗಿದ್ರೆ ಹೇಗೆ ಗಾಯವಾಸಿ ಆದ್ಮೇಲೆ ಕಲೆ ಉಳಿತದವೋ, ಅದೇ ತರ ಲಂಗ್ಸ್ ಅಲ್ಲಿ ಕೂಡ ಕಲೆ ಸ್ಕಾರ್ ಉಳಿತಾ ಇರ್ತದೆ. ಅದಕ್ಕೆ ನಾವು ಲಂಗ್ ಫೈಬ್ರೋಸಿಸ್ ಅಂತ ಹೇಳ್ತೀವಿ. ಪ್ಯಾಚಸ್ ತರ ಉಳಿತಾ ಇರುತ್ತೆ. ಅದರಿಂದ ಲಂಗ್ಸ್ ಕೆಪಾಸಿಟಿ ಕಮ್ಮಿ ಆಗೋದು, ಜೀವನ್ ಪೂರ್ತಿ ಉಸಿರಾಟ ಸಮಸ್ಯೆ ಉಳಿಯೋದು, ಈ ತರ ಎಲ್ಲ ಇರುತ್ತೆ. ಅದನ್ನ ಕಮ್ಮಿ ಮಾಡೋದಕ್ಕೆ ಅಥವಾ ಆಗದೆ ಇರೋ ಹಾಗೆ ಡಾಕ್ಟರ್ಸ್ ಮೆಡಿಸಿನ್ಸ್ ಕೊಡ್ತಾರೆ. ಕೇಳಿ ಅದನ್ನ ಪಡೆದು ತಗೊಳ್ಳೋದ್ರಿಂದ ಆದಷ್ಟು ಆ ಸ್ಕಾರ್ ಆಗೋದನ್ನ ಲಿಮಿಟ್ ಮಾಡಿ ಇರೋದನ್ನ ಸ್ವಲ್ಪ ರಿವರ್ಸ್ ಮಾಡೋ ಒಂದು ತಕ್ಕ ಮಟ್ಟಿಗೆ ರಿವರ್ಸ್ ಕೂಡ ಮಾಡಬಹುದು. ಟ್ರೀಟ್ಮೆಂಟ್ ಜೊತೆ ಸ್ವಲ್ಪ ಲಂಗ್ ಎಕ್ಸಸೈಸಸ್ ನಾನು ಹೇಳಿದಂಗೆ ಇನ್ಸೆಂಟಿವ್ ಸ್ಪೈರೋಮೀಟರ್ ಲಂಗ್ ಎಕ್ಸಸೈಸಸ್ ಮಾಡೋದ್ರಿಂದ ಅದು ಎಲ್ಲ ಆದಷ್ಟು ರಿವರ್ಸ್ ಮಾಡೋದು. ಕೋವಿಡ್ ನಿಂದ ಚೇತರಿಸಿಕೊಂಡು ಮನೆಗೆ ಹೋಗಿರ್ತಾರೆ, ನಂತರ ಮರಣ ಹೊಂದಿರ್ತಾರೆ. ಯಾಕೆ ಡಾಕ್ಟ್ರೆ ಇದೆಲ್ಲ ಸಮಸ್ಯೆಗಳು ಬಹುಶಃ ಗಂಭೀರ ಪರಿಣಾಮ ತಾಳಿದ್ರಿಂದನೇ? ಹೌದು ಸರ್, ನಾನು ಹೇಳಿದಂಗೆ ಸೀರಿಯಸ್ ಪ್ರಾಬ್ಲಮ್, ಹಾರ್ಟ್ ರಿಲೇಟೆಡ್ ಆಗಿರ್ಬೋದು, ಲಂಗ್ಸ್ ರಿಲೇಟೆಡ್ ಆಗಿರ್ಬೋದು, ಬ್ರೈನ್ ರಿಲೇಟೆಡ್ ಆಗಿರ್ಬೋದು, ಕ್ಲಾಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೆ ಸಡನ್ ಮರಣ ಹೊಂದೋರಲ್ಲಿ ಕ್ಲಾಟ್ ರಿಲೇಟೆಡ್ ಸಮಸ್ಯೆಗಳು ಜಾಸ್ತಿ ಇವೆ. ಹಾರ್ಟ್ ಅಲ್ಲಿ ಬ್ಲಾಕು, ಲಂಗ್ಸ್ ಅಲ್ಲಿ ಪಲ್ಮರಿ ಎಂಬೋಲಿಸಮ್ ಅಂತ ಹೇಳ್ತೀವಿ. ಈ ತರ ಬ್ಲಾಕ್ ಆಗಿ ಸಾವನ್ನಪ್ತಾರೆ. ಅದಕ್ಕೆ ನಾವು ಅದು ಸೀರಿಯಸ್ ರೆಡ್ ಫ್ಲಾಗ್ ಸೈನ್ಸ್ ಅಂತ ನಾನು ಏನು ಹೇಳಿದೆ, ದಮ್ಮು ಕಂಟ್ರೋಲ್ ಆಗ್ತಾ ಇಲ್ಲ, ಜ್ವರ ಬಿಡ್ತಾ ಇಲ್ಲ, ಕಫದಲ್ಲಿ ಬ್ಲಡ್ ಬರ್ತಾ ಇದೆ, ಎದೆ ನೋವು ಕಮ್ಮಿ ಆಗ್ತಾ ಇಲ್ಲ, ಹಾಗೆ ಕನ್ಫ್ಯೂಸ್ಡ್ ಆಗ್ತಾ ಇದ್ದಾರೆ, ಪ್ರಜ್ಞೆ ತಪ್ತಾ ಇದ್ದಾರೆ, ಇವೇ ರೆಡ್ ಫ್ಲಾಗ್ಸ್. ಇವನ್ನ ಅವರು ನೋಡ್ಕೊಳ್ತಾ ಇದ್ದು ಅದರ ಬಗ್ಗೆ ಜಾಸ್ತಿ ಗಮನ ಹರಿಸಿ ಆ ಥರ ಇದ್ದಲ್ಲಿ ಬೇಗ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಈ ಥರ ಕಾಂಪ್ಲಿಕೇಶನ್ಸ್ ಆಗೋದನ್ನ ಅವರು ತಡೆಗಟ್ಟಬಹುದು. ಜೊತೆಗೇನೆ ಒಳ್ಳೆ ಆಹಾರವನ್ನು ತೆಗೆದುಕೊಳ್ಳೋದ್ರಿಂದ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಡಾಕ್ಟರ್, ಈಗ 3ನೇ ಅಲೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ತಜ್ಞರೆಲ್ಲನೂ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ ಸಮಯದಲ್ಲಿ 3ನೇ ಅಲೆ ಬರುತ್ತೆ. ಅದು ಹೆಚ್ಚಾಗಿ ಮಕ್ಕಳನ್ನ ಕಾಡೋ ಸಾಧ್ಯತೆಗಳು ಇದೆ. ಮಕ್ಕಳ ಜೊತೆ ದೊಡ್ಡವ್ರಿಗೂ ಬರಬಹುದು, ಯಾರಿಗ ಬೇಕಾದ್ರೂ ಬರಬಹುದು, ಆದ್ರೆ ಮಕ್ಕಳನ್ನ ಹೆಚ್ಚಾಗಿ ಕಾಡುವ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. 3ನೇ ಅಲೆ ಬರುತ್ತೆ, ಅದನ್ನ ನಾವು ತಡೆಯೋಕ್ಕಾಗಲ್ಲ. ಹಾಗಾಗಿ ನಾವು ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕು ಡಾಕ್ಟ್ರೆ? ಈಗ 3ನೇ ಅಲೆ ಅನ್ನೋದು ಇಟ್ ಈಸ್ ಪ್ರಿಡಿಕ್ಟೆಡ್ ಟು ಬಿ ಮೋರ್ ಅಫೆಕ್ಟಿಂಗ್
18 ವರ್ಷಕ್ಕಿಂತ ಕಮ್ಮಿ ಪಟ್ಟವರಲ್ಲಿ ಅಫೆಕ್ಟ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವರಲ್ಲಿ ವ್ಯಾಕ್ಸಿನೇಷನ್ ಆಗಿಲ್ಲ, ಅವರಲ್ಲಿ ಸೊ ಪ್ರೊಟೆಕ್ಷನ್ ಇರೋ ಚಾನ್ಸಸ್ ಕಮ್ಮಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ 3ನೇ ಅಲೆ ಬಂದ್ರೆ ಎಷ್ಟು ಸೀರಿಯಸ್ ಇರುತ್ತೆ, ಎಷ್ಟು ಪ್ರಮಾಣದಲ್ಲಿ ತೊಂದರೆ ಮಾಡುತ್ತೆ ಅನ್ನೋದು ಊಹಿಸಕ್ಕೆ ಆಗಲ್ಲ. ಕಮ್ಮಿನೇ ಇರಬಹುದು. ಯಾಕಂದ್ರೆ ಮಕ್ಕಳಲ್ಲಿ ಒಂದು ಅನ್ನೋನ್ ಹಿಡನ್ ಇಮ್ಯುನಿಟಿ ಇದೆ. ಅಂದ್ರೆ ಅವರ ಶರೀರದ ಫಿಸಿಯಾಲಜಿ ಏನಿದೆ ಅದು ಕೋವಿಡ್ಗೆ ಸಂಬಂಧಪಟ್ಟು ನೋಡಿದಾಗ ಅವರಲ್ಲಿ ಜಾಸ್ತಿ ತೊಂದರೆ ಮಾಡೋ ಚಾನ್ಸು ಕಮ್ಮಿ ಇದೆ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ತಾಯಿ ಮಗು ತಗೊಂಡ್ರೆ ಹಾಲುಣಿಸೋ ತಾಯಿಗಿರುತ್ತೆ, ಮಗುಗೆ ಅದು ಮಗುಗೆ ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಕೂಡ. ಕರೆಕ್ಟ್ ಸರ್. ಮಕ್ಕಳಲ್ಲಿ ಬಂದ್ರು ಕೂಡ ಅದು ಅವ್ರನ್ನ ಜಾಸ್ತಿ ತೊಂದರೆ ತುಂಬಾ ಮೈಲ್ಡ್ ಆಗಿದ್ದು 1-2 ದಿವಸ ಸಿಂಪಲ್ ಟ್ರೀಟ್ಮೆಂಟ್ ಅಲ್ಲಿ ಬೇಗ ವಾಸಿ ಆಗತ್ತೆ. ಅದು ಒಂಥರ ಗಾಡ್ ಗಿಫ್ಟೆಡ್ ಅಂತ ಹೇಳ್ಬೋದು. ಈಗ ಕಾದು ನೋಡ್ಬೇಕು ಸರ್ ಏನಾಗತ್ತೆ ಹೇಗಿರತ್ತೆ ಅಂತ ಹೇಳಿ. ಆದ್ರೂ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ತೆಗೆದುಕೊಳ್ತಾ ಇರ್ಬೇಕಾಗುತ್ತೆ. ಕೋವಿಡ್ ನಿಂದ ಪಾರಾಗಿದ್ದೀವಿ ಅಂತ ಹೇಳಿ ಫ್ರೀ ಆಗಿರೋದಕ್ಕೆ ಆಗೋದಿಲ್ಲ. 100% ಕರೆಕ್ಟ್ ಸರ್. ಮುನ್ನೆಚ್ಚರಿಕೆನೆ ಎಲ್ಲರಿಗಿಂತ ಮೇನ್ ವಹಿಸ್ಬೇಕು. ತಂದೆ ತಾಯಿ ಹೊರಗಡೆ ಹೋಗ್ತಾ ಇರ್ತಾರೆ, ಅವರು ಬಂದ್ಮೇಲೆ ಮಕ್ಕಳಿಗೆ ಸ್ಪ್ರೆಡ್ ಮಾಡೋ ಚಾನ್ಸ್ ಜಾಸ್ತಿ ಇರತ್ತೆ. ಸೊ ತಂದೆ ತಾಯಿನೇ ಜಾಸ್ತಿ ಕೇರ್ಫುಲ್ ಇರಬೇಕು. ಹೊರಗಡೆ ಹೋಗುವಾಗ ಸಾಮಾಜಿಕ ಅಂತರವನ್ನು ಕಾಪಾಡ್ಕೊಳ್ತಾನೆ ಇರಬೇಕು, ಮಾಸ್ಕ್ ಹಾಕೊಳ್ತಾನೆ ಇರಬೇಕು. ಮನೆಯಲ್ಲಿ ಮಗು ಇದೆ ಅದಕ್ಕೆ ವ್ಯಾಕ್ಸಿನ್ ಆಗಿಲ್ಲ ಅನ್ನೋದನ್ನ ಅವರು ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ಹೊರಗಡೆ ಅಡ್ಡಾಡ್ತಾ ಇರಬೇಕು. ಮಕ್ಕಳ ಜೊತೆ ಬಿಡುವಾಗ್ಲೂ ಒಂದ್ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಸರ್. ಹಾಗೇನೆ ವ್ಯಾಕ್ಸಿನೇಷನ್ ಬಂದಿದೆ, ಆಮೇಲೆ ಮಕ್ಕಳಿಗೂ ಬರ್ತಾ ಇದೆ, ಅದು ಕೆಲವೊಂದು ಟ್ರಯಲ್ಸ್ಗಳು ನಡೀತಾ ಇದೆ. ಸೋಫಾರ್ ನಮಗೇನು ಬಂದಿದೆ ಅದೆಲ್ಲ ಒಂದು ರೀತಿ ಪಾಸಿಟಿವ್ ರಿಸಲ್ಟ್ಸೇ ಕೊಟ್ಟಿದೆ ಅಂತ ಹೇಳ್ಬಹುದು. ಬಹುಶಃ ಮಕ್ಕಳಿಗೂ ಕೂಡ ಈ ವ್ಯಾಕ್ಸಿನೇಷನ್ ಕೊಡೋದಕ್ಕೆ ಶುರು ಮಾಡಿದ್ಮೇಲೆ ಅವರು ಆ ಒಂದು ಭಯದಿಂದ ಆತಂಕದಿಂದ ದೂರ ಆಗಬಹುದು ಅನ್ಸುತ್ತೆ. ಕರೆಕ್ಟ್ ಸರ್. ಈಗ 12 ವರ್ಷ ಮೇಲ್ಪಟ್ಟು ಈಗ ಸ್ಟಾರ್ಟ್ ಮಾಡಿದ್ದಾರೆ, ಕೆಲವೊಂದು ದೇಶದಲ್ಲಿ ಎಲ್ಲ ಕೊಡ್ತಾ ಇದ್ದಾರೆ. ಭಾರತದಲ್ಲಿ ಕೂಡ ಶೀಘ್ರದಲ್ಲೇ ಸ್ಟಾರ್ಟ್ ಮಾಡುವ ಹಂತದಲ್ಲಿದ್ದಾರೆ. 12 ವರ್ಷಕ್ಕಿಂತ ಕೆಳಗಿನ ಅವರಿಗೆ ಕೂಡ ಟ್ರಯಲ್ ನಡೀತಾ ಇದೆ. ಸೊ ಅವರಲ್ಲಿ ಕೂಡ ಸಕ್ಸಸ್ ಆದ್ರೆ ಅವರಲ್ಲಿ ಕೂಡ ಬೇಗ ವ್ಯಾಕ್ಸಿನೇಷನ್ ಬರ್ಬೋದು, ಬಂದ್ರೆ ಒಳ್ಳೇದೆ. ಹಾಗೆ ಅಷ್ಟರೊಳಗೆ ನಾವು ಏನು ಹಿರಿಯರು ಏನಿದ್ದೀವಿ, ದೊಡ್ಡವರು ಅಂದ್ಕೊಂಡವರು ವ್ಯಾಕ್ಸಿನೇಷನ್ಸ್ ತಗೊಳೋದ್ರಿಂದ ಇಮ್ಯುನಿಟಿ ಇರಬಹುದು, ಅಥವಾ ಕೋವಿಡ್ ಏನೋ ನಾವು SOPs ಅಂತ ನಾವೇನು ಹೇಳ್ತೀವಿ ಅದನ್ನು ಫಾಲೋ ಮಾಡೋದ್ರಿಂದ ಇಮ್ಯುನಿಟಿ ಬೆಳೆಸ್ಕೊಳೋದಿರಬಹುದು. ಇವನ್ನ ಮಾಡಿದಾಗ ಮಕ್ಕಳಿಗೂ ಹರಡಲ್ಲ ಮತ್ತೆ ಇಡೀ ಸಮುದಾಯಕ್ಕೇ ಹರಡಲ್ಲ ಅಂತ ಹೇಳ್ಬೋದು ಅನ್ಸುತ್ತೆ. ಹೌದು ಸರ್, ಕರೆಕ್ಟ್. ಪ್ರೊಟೆಕ್ಷನ್ ಫಾರ್ಮ್ಸ್ ದ ಮೇನ್ ಬೇಸಿಸ್ ಆಫ್ ಟ್ರೀಟ್ಮೆಂಟ್ ಇನ್ ಪ್ಯಾಂಡಮಿಕ್. ಸೊ ನಾವು ಎಷ್ಟು ನಮ್ಮನ್ನು ನಾವೇ ಕಾಪಾಡ್ಕೊಳ್ತೀವಿ ಅಷ್ಟೇ ನಾವು ನಮ್ಮ ಕುಟುಂಬವನ್ನು ಕೂಡ ಕಾಪಾಡ್ಕೊಳ್ತಾ ಇರ್ತೀವಿ. ಸೊ ಮಕ್ಕಳಲ್ಲಿ ನಾವು ಜಾಸ್ತಿ ಕೇರ್ಫುಲ್ ಆಗಿರೋಣ ಅಂತ ಹೇಳಿ ದೊಡ್ಡವರು ಕೂಡ ಬಹಳ ಕೇರ್ಫುಲ್ ಆಗಿರೋದ್ರಿಂದಾನೇ ಮಕ್ಕಳಿಗೆ ಒಂದು ಪ್ರೊಟೆಕ್ಷನ್ ಕೊಡಬಹುದು. ಹೌದು. ಹಾಗೆ ಒಂದು ನಟ್ಶೆಲ್ ಅಲ್ಲಿ ಹೇಳಬೇಕು ಅಂತ ಅಂದ್ರೆ ಜನರಿಗೆ ಯಾವ ರೀತಿ ಒಂದು ಮಾನಸಿಕ ಧೈರ್ಯವನ್ನು ನೀವು ನೀಡ್ತೀರಾ ಸರ್? ಸರ್, ಈಗ ಕೋವಿಡ್ ಅನ್ನೋದು ಒಂದು ಭಯಂಕರ ಕಾಯಿಲೆ ಅಲ್ಲ. ಈಗ ಕೋವಿಡ್ಗೆ ಎಷ್ಟೊಂದು ಮದ್ದಿದೆ, ಎಷ್ಟೊಂದು ಟ್ರೀಟ್ಮೆಂಟ್ ಇದೆ, ಚಿಕಿತ್ಸೆ ಇದೆ. ಸೊ ಕೋವಿಡ್ ಬಂದ ತಕ್ಷಣ ಪೇಷಂಟ್ ಅನ್ನ ದೂರ ಇಡಕ್ ಹೋಗ್ಬೇಡಿ, ಅವ್ರನ್ನ ಟ್ರೀಟ್ಮೆಂಟ್ ಕೊಡದೆ ಇರಕ್ ಹೋಗ್ಬೇಡಿ. ವಯಸ್ಸಾಗಿರೋರು ಬಂದಿದೆ ಅಂತ ಹೇಳಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸದೆ ಇರಕ್ ಹೋಗ್ಬೇಡಿ. ಹಾಗೆ ಲಕ್ಷಣಗಳು ಇದ್ದಾಗ ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ನಿಮ್ಮ ಹತ್ತಿರದ ಆಸ್ಪತ್ರೆಗೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಗೌರ್ಮೆಂಟ್ ಆಗಲಿ ಪ್ರೈವೇಟ್ ಆಗಲಿ, ನಿಮ್ಮ ಹತ್ತಿರದ ಡಾಕ್ಟರ್ ಹತ್ರ ನೀವು ವಿಚಾರಿಸ್ಕೊಂಡು ಟೆಸ್ಟ್ ಮಾಡಿಸ್ಕೊಂಡು ಬೇಗ ಪತ್ತೆ ಮಾಡಿಸ್ಕೊಂಡಲ್ಲಿ ಬೇಗ ಟ್ರೀಟ್ಮೆಂಟ್ ತಗೋಬಹುದು. ಯಾವುದೇ ಕಾಂಪ್ಲಿಕೇಶನ್ಸ್ ಇಲ್ದೇನೆ ಬೇಗ ಗುಣಮುಖವಾಗ್ಬೋದು. ನೀವು ಗುಣಮುಖ ಆಗೋದ್ರಿಂದ ಸಮಾಜದಲ್ಲಿ ಸ್ಪ್ರೆಡ್ ಆಗೋದನ್ನ, ನಿಮ್ಮ ಮನೆಯಲ್ಲಿ ಸ್ಪ್ರೆಡ್ ಆಗೋದನ್ನ ನೀವು ಕಾಪಾಡ್ಕೋಬಹುದು. ಸೊ ನಾವು ಎಚ್ಚರದಿಂದ ಇರಬೇಕು. ಸಿಂಟಮ್ಸ್ ಬಂದ್ರೆ ಬೇಗ ಪತ್ತೆ ಮಾಡಿಕೊಂಡು ಟ್ರೀಟ್ಮೆಂಟ್ ತಗೊಳ್ಳೋದು ಬೆಸ್ಟ್ ಸಲಹೆ ನಾನು ಕೊಡ್ಬೋದು ಅನ್ಕೊಂಡಿದ್ದೀನಿ ಸರ್. ಹಾಗೆ ಸೋಂಕಿತರನ್ನು ಒಂದು ರೀತಿಯಲ್ಲಿ ಒಂದು ಮಟ್ಟಿಗೆ ನಾವು ಐಸೋಲೇಟ್ ಮಾಡಬೇಕು. ಅದರಿಂದ ವಾಸಿ ಆದ್ಮೇಲೂ ಕೂಡ ಅವ್ರನ್ನ ಐಸೋಲೇಟ್ ಮಾಡೋದು ತುಂಬಾ ಕ್ರೂರ ಅಂತ ಅನ್ಸುತ್ತೆ. ಹೌದು ಸರ್. ಈಗ ಕೋವಿಡ್ ಸೋಂಕು ಬಂದು ಹೋದ ಮೇಲೆ ಮನೆಗೆ ಹೋಗ್ತಾರೆ, ಅವಾಗ ಕೆಲವೊಂದ್ಸಲ ಒಂದು ವ್ಯಾಕ್ಸಿನ್ ತಗೊಂಡಿರ್ತಾರೆ, ಸೋಂಕು ಬಂದಿರತ್ತೆ, 2ನೇ ವ್ಯಾಕ್ಸಿನ್ ಯಾವಾಗ ತಗೋಬೇಕು ಅಂತ ಡೌಟ್ ಇರತ್ತೆ, ಅಥವಾ ಇನ್ನೂ ವ್ಯಾಕ್ಸಿನ್ ತಗೊಂಡಿರಲ್ಲ, ನಾನು ಸ್ಟಾರ್ಟ್ ಮಾಡ್ಬೇಕಾ ಬೇಡ ಅನ್ನೋದು ಪ್ರಶ್ನೆ ಇರತ್ತೆ. ಈಗ ಕೋವಿಡ್ ಪಾಸಿಟಿವ್ ಬಂದು ಸೋಂಕಿತರಾಗಿ ಅವರು ಟ್ರೀಟ್ಮೆಂಟ್ ತಗೊಂಡಿದ್ರೆ ಅವರು ವಾಸಿ ಆದ್ಮೇಲೆ 3 ತಿಂಗಳು ಬಿಟ್ಟು ಅವರು ನೆಕ್ಸ್ಟ್ ವ್ಯಾಕ್ಸಿನೇಷನ್ ಅನ್ನ ತಗೋಬೇಕು. ಮೊದಲನೇ ವ್ಯಾಕ್ಸಿನ್ ಹಾಕಿದ್ರು ಕೂಡ 2ನೇ ವ್ಯಾಕ್ಸಿನ್ಗೆ ಸೋಂಕು ಟ್ರೀಟ್ಮೆಂಟ್ ಆದ್ಮೇಲೆ 3 ತಿಂಗಳು ಗ್ಯಾಪ್ ಬಿಟ್ಟು ತಗೊಳ್ಳೋದು ಒಳ್ಳೇದು. ಅಕಸ್ಮಾತ್ ಸೋಂಕಿತರಾಗಿಲ್ಲ, ಕೋವಿಡ್ ನೆಗೆಟಿವ್ ಬಂದು ಅವ್ರಿಗೆ ಎಕ್ಸ್ರೇ ಅಲ್ಲಿ, CT ಅಲ್ಲಿ ಸಿಂಪ್ಟಮ್ಸ್ ಅಲ್ಲಿ ಪಾಸಿಟಿವ್ ಇದ್ದು ಟ್ರೀಟ್ಮೆಂಟ್ ತಗೊಂಡಿದ್ರೆ ಅವರು 1 ತಿಂಗಳ ನಂತರ ವ್ಯಾಕ್ಸಿನ್ ಅನ್ನ ಹಾಕಿಸ್ಕೋಬಹುದು. ಅವರು ಮೊದಲನೇ ವ್ಯಾಕ್ಸಿನ್ ಹಾಕಿಸ್ಕೊಂಡು ಆಮೇಲೆ ಈ ತರ ಕೋವಿಡ್ ನೆಗೆಟಿವ್ ಬಂದು ಸೋಂಕಿತರಾಗಿದ್ರೆ ಅವರು ಕೂಡ 1 ತಿಂಗಳ ನಂತರ ಇದನ್ನ
ವ್ಯಾಕ್ಸಿನ್ ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಅನ್ನ ಅಥವಾ ಫಸ್ಟ್ ಡೋಸ್ ವ್ಯಾಕ್ಸಿನ್ ಅನ್ನ ಅವ್ರು ಹಾಕಿಸ್ಕೊಂಡು ತಮ್ಮ ಕೋವಿಡ್ ಪ್ರೊಟೆಕ್ಷನ್ ಅನ್ನ ಕಂಟಿನ್ಯೂ ಮಾಡ್ಕೋಬಹುದು. ಒಳ್ಳೆಯದು ಡಾಕ್ಟ್ರೆ, ತಾವು ಇದುವರೆಗೂ ಈ ಪೋಸ್ಟ್ ಕೋವಿಡ್ ನಿಂದ ಚೇತರಿಸಿಕೊಂಡವರಲ್ಲಿ ಕಾಣುವ ಸಮಸ್ಯೆಗಳು ಮತ್ತೆ ಅದಕ್ಕೆ ಪರಿಹಾರವನ್ನು ತಿಳಿಸಿದ್ದೀರಾ. ಅದಕ್ಕಾಗಿ ನಿಮಗೆ ಧನ್ಯವಾದಗಳು ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಹಾಗೂ ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಸರ್, ಥ್ಯಾಂಕ್ ಯು. ಇದುವರೆಗೂ ಆರೋಗ್ಯ ಕಾರ್ಯಕ್ರಮದಲ್ಲಿ ಕೋವಿಡ್ನಿಂದ ಚೇತರಿಸಿಕೊಂಡ ನಂತರ ಕಾಡುವ ಸಮಸ್ಯೆಗಳು ಮತ್ತು ಪರಿಹಾರ ಕುರಿತು ಚಿತ್ರದುರ್ಗದ ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಬಸವರಾಜ್ ಸಂಗೊಳ್ಳಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಂ ರೇಣುಕಾ ಪ್ರಕಾಶ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್